ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 40ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಕಳೆದ ಸಂಚಿಕೆಯನ್ನು 40ನೇ ಭಾಗ ಅಂತ ತಪ್ಪಾಗಿ ಮೆನ್ಷನ್ ಮಾಡಿದ್ದೆ, ಸಾರಿ. ಕತೆಗೆ ಹೋಗೋಣ. ನಿಹಾರಿಕಾ ಜೋಯಿಶ್ ತುಂಬಾ ದಿನಗಳ ನಂತರ ತನ್ನ ಮಗನೊಂದಿಗೆ ಸಮಯ ಕಳೆಯಲು ತುಂಬಾ ಖುಷಿ ಪಟ್ರು. ಆದರೆ ಆಶಿಕ್ ಕಣ್ಣುಗಳಲ್ಲಿ ಆ ಮೊದಲಿನ ನಿರ್ಜನತೆ ನೋಡಿ ಅವರ ಹೃದಯಕ್ಕೆ ಏಕೋ ಅಪರಿಚಿತ ಭಯ ಶುರುವಾಯಿತು. ಕೇಳಿದ್ರು ಇವನು ಏನು ಹೇಳಲ್ಲ ಅಂತ ಗೊತ್ತಿದ್ರಿಂದ ಈ ಬಾರಿ ಅವರು ಹೆಚ್ಚು ವಿಚಾರಿಸೋಕೆ ಹೋಗ್ಲಿಲ್ಲ. ಅದೇ ರಾತ್ರಿ ಊಟದ ಮೇಜಿನ ಬಳಿ ನಿಹಾರಿಕಾ, ವಿಶ್ವನಾಥ್ ಮತ್ತು ಆಶಿಕ್ ಮಾತಾಡ್ತಾ ಕುಳಿತಿದ್ರು. ನಿಹಾರಿಕಾ ನಗ್ತಾ ಆಶಿಕ್ ಕಡೆ ನೋಡಿ, ಆಶು, ಈಗ ನೀನು ಬಿಸ್ನೆಸ್ ಸ್ಥಾಪಿಸಿದ್ಯಾ, ಮಾರ್ಕೆಟ್ನಲ್ಲಿ ಒಳ್ಳೆ ಹೆಸರು ಬಂದಿದೆ, ನಿನ್ ಜವಾಬ್ದಾರಿಗಳನ್ನ ಚೆನ್ನಾಗಿ ಪೂರೈಸಿರೋದನ್ನ ನೋಡಿ ನನಗೂ ನಿಮ್ಮಪ್ಪನಿಗೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಆದ್ರೆ ಮಗ್ನೆ, ಇದೆಲ್ಲದ್ರ ಮಧ್ಯೆ ನೀನು ನಿನ್ನ ಜೀವನದ ಅತಿ ದೊಡ್ಡ ಜವಾಬ್ದಾರಿಯನ್ನೇ ನಿರ್ಲಕ್ಷಿಸಿದ್ಯಾ. ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಂತ ನಿನ್ಗೆ ಅರ್ಥ ಆಯ್ತಲ್ವಾ ಅಂದ್ರು. ತಾಯಿಯ ಮಾತು ಕೇಳಿ ಆಶಿ ಕೈಯಲ್ಲಿದ್ದ ತುತ್ತು ಹಾಗೆ ಉಳಿತು. ಉತ್ತರಕ್ಕಾಗಿ ಕಾಯ್ತಿದ್ದ ತಾಯಿಯನ್ನ ನೋಡಿ ನಂತರ ಸಹಾಯಕ್ಕಾಗಿ ಅಪ್ಪನ ಕಡೆ ಭರವಸೆಯಿಂದ ನೋಡ್ದ. ನನ್ನನ್ನ ಈ ಚರ್ಚೆಯಿಂದ ಕಾಪಾಡಿ ಅಂತ ಕಣ್ಣಲ್ಲೇ ಬೇಡ್ಕೊಂಡ. ಒಳ್ಳೆಯ ತಂದೆಯಾಗಿ ವಿಶ್ವನಾಥ್ ಜೋಯಿಶ್ ಮಗನ ಇಕ್ಕಟ್ಟು ಅರ್ಥ ಮಾಡ್ಕೊಂಡ್ರು. ಅವರು ಮುಗಳ್ನಗ್ತಾ, ಏನು ಶ್ರೀಮತಿ ಜೋಯಿಶ್, ಮಗ ಎಷ್ಟೋ ದಿನದ ನಂತರ ಮನೆಗೆ ಬಂದಿದ್ದಾನೆ, ಬಂದ ತಕ್ಷಣ ಮತ್ತೆ ಜವಾಬ್ದಾರಿ ಪಾಠ ಶುರು ಮಾಡಿದ್ರಾ? ಇರೋದೇ 2 ದಿನ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ಆರಾಮಾಗಿ ಹೇಳ್ಕೊಡೋರಂತೆ. ಅಂದಹಾಗೆ ಮಗನೇ, ನಿನ್ನ ಹೊಸ ಪ್ರಾಜೆಕ್ಟ್ ಹೇಗಿದೆ ಅಂತ ವಿಷಯ ಬದಲಾಯಿಸೋಕೆ ನೋಡಿದ್ರು. ಆಗ ನಿಹಾರಿಕಾ ಜೋಯಿಶ್ ಕೋಪಗೊಂಡು, ನೀವಿಬ್ರು ಏನ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ್ಲೂ ಈ ವಿಷಯದಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತೀರಾ. ಮಗ ಬಂದ ತಕ್ಷಣ ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದೀರಾ. ಅವನ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಗೇನಾದ್ರೂ ಚಿಂತೆ ಇದೆಯಾ? ಅನ್ವಿತಾಗೆ ಅವನು ಕಮಿಟ್ ಆಗಿದ್ದಾನೆ. ಕಳೆದ 2 ವರ್ಷಗಳಿಂದ ಏನೇನೋ ಕಾರಣ ಹೇಳಿ ಮದುವೆ ಮುಂದೂಡ್ತಿದ್ದಾನೆ. ನಿಶ್ಚಿತಾರ್ಥ ಆದ್ಮೇಲೂ ಮದ್ವೆಯಿಂದ ಯಾಕೆ ಓಡ್ತಿದ್ದಾನೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇದಕ್ಕೆ ನನಗೆ ಇವತ್ತೇ ಉತ್ತರ ಬೇಕು. ಅವರು ಮುಂದುವರಿಸ್ತಾ, ಅನ್ವಿತಾ ನಿನ್ನಷ್ಟೇ ವಯಸ್ಸಿನ ಹುಡುಗಿ, ನಿನಗಾಗಿ ಎಷ್ಟು ದಿನ ಅಂತ ಕಾಯ್ತಾಳೆ. ನಿನ್ನ ಇಷ್ಟದಂತೆ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡು. ಆದ್ರೆ ಈಗ ಎಲ್ರೂ ನಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಮುಂದಿನ ತಿಂಗಳು ಅಮೆರಿಕದಿಂದ ಬರ್ತಿದ್ದಾಳೆ. ಅವಳ ಮದ್ವೆಗಿಂತ ಮುಂಚೆ ನಿನ್ ಮದ್ವೆ ಆಗ್ಬೇಕು. ತಂದೆ ಮಗ ಬಿಸ್ನೆಸ್ ಬಿಟ್ಟು ಸ್ವಲ್ಪ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಿ ಅಂದ್ರು. ತಾಯಿಯ ಈ ರೌದ್ರಾವತಾರ ನೋಡಿ ವಿಶ್ವನಾಥ್ ಮತ್ತು ಆಶಿಕ್ ಇಬ್ರು ಬಾಯಿ ಮುಚ್ಚಿ ಕುಳಿತರು. ನಿಹಾರಿಕಾ ಕೋಪದಿಂದ, ಈ ವರ್ಷನೇ ನೀನು ಮದ್ವೆ ಆಗ್ಬೇಕು, ಇಲ್ದೇ ಇದ್ರೆ ನಾನು ನಿನ್ಗೆ ಬೇರೆ ಹುಡುಗಿ ಹುಡುಕ್ತೀನಿ ಅಂತ ಖಡಕ್ ಆಗಿ ಹೇಳಿದ್ರು. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಅರಿತ ಆಶಿಕ್ ಎದ್ದು ಹೋಗಿ ತಾಯಿಯ ಭುಜದ ಮೇಲೆ ಕೈ ಇಟ್ಟು, ಅಮ್ಮ ಪ್ಲೀಸ್ ಓವರ್ ರಿಯಾಕ್ಟ್ ಮಾಡ್ಬೇಡ, ಹೆಲ್ತ್ ಹಾಳಾಗುತ್ತೆ. ನೀನ್ ಹೇಳ್ದಂತೆನೆ ಕೇಳ್ತೀನಿ. ಆದ್ರೆ ಈ ಹೊಸ ಕಂಪ್ನಿ ಸೆಟಪ್ ಆಗೋವರೆಗೂ ನನಗೆ ಕೇವಲ 1-2 ತಿಂಗಳು ಸಮಯ ಕೊಡು ಪ್ಲೀಸ್ ಅಂದ. ಮಗನ ಪ್ರೀತಿಯ ಮಾತಿಗೆ ಕರಗಿದ ನಿಹಾರಿಕಾ ಒಪ್ಕೊಂಡ್ರು. ಆಮೇಲೆ ಊಟ ಮುಗಿಸಿ ಎಲ್ರೂ ಮಲ್ಗೋಕ್ ಹೋದ್ರು. ಆದ್ರೆ ಆಶಿಕ್ ಕಣ್ಣಿನಲ್ಲಿ ನಿದ್ರೆ ಇರಲಿಲ್ಲ. ಅನ್ವಿತಾಳ ಮುಖವೇ ಕಣ್ಮುಂದೆ ಸುಳಿತಾ ಇತ್ತು. ಮನಸ್ಸಿನ ಅಶಾಂತಿ ತಡಿಲಾರ್ದೆ ಅವನು ಮೊದಲ ಮಹಡಿಯ ಬಾಲ್ಕನಿಗೆ ಬಂದ. ದೀಪಗಳ ಸಾಲಿನಲ್ಲಿ ಅರಳಿದ ಹೂವುಗಳ ಸೌಂದರ್ಯ ಅವನನ್ನು ಒಂದು ಕ್ಷಣ ಮನಸೂರೆವಂತೆ ಮಾಡಿತು. ಮರುಕ್ಷಣವೇ ಅದು ಅನ್ವಿತಾಳ ನೆನಪಿಗೆ ಜಾರಿಸ್ತು. ಕಳೆದ 2-3 ದಿನಗಳಲ್ಲಿ ನಡೆದ ಘಟನೆಗಳು ಅವನ ಕಣ್ಣ ಮುಂದೆ ಸಿನಿಮಾದಂತೆ ಓಡಿದ್ವು. ಎಷ್ಟೋ ದಿನಗಳ ನಂತರ ಸಿಕ್ರು ಅನ್ವಿತಾಳೊಂದಿಗೆ ಮಾತನಾಡಲಾಗದ ವಿಷಾದ, ಬೇರೊಬ್ಬರ ತೋಳಿನಲ್ಲಿ ಅವಳನ್ನ ನೋಡಿ ಅನುಭವಿಸಿದ ಅಸೂಯೆ, ಮತ್ತೆ ಅಸೂಯೆಯಿಂದಾಗಿ ಅವಳನ್ನು ಕೆಲಸದಿಂದ ತೆಗೆದುಹಾಕಿ ಮಾಡಿದ ಅಪರಾಧ ಭಾವನೆ, ಇವೆಲ್ಲವೂ ಅವನನ್ನ ತೀವ್ರವಾಗಿ ಕಾಡಿದ್ವು. ಜೀವನದಲ್ಲಿ ನಾನೇ ಮುಂದೆ ಸಾಗ್ದೆ, ಬೇರೊಬ್ರ ಜೊತೆ ಅವಳು ಖುಷಿಯಾಗಿದ್ದಾಗ ಕೋಪಗೊಳ್ಳುವ ಹಕ್ಕು ನನಗಿಲ್ಲ ಎಂಬ ಸತ್ಯ ಅವನಿಗೆ ಅರ್ಥ ಆಯ್ತು. ಅನ್ವಿತಾ ತನ್ನ ಕಣ್ಣೆದ್ರೆ ಆಶಿಕ್ ಜೊತೆ ಸರಸ ಮಾಡ್ತಿದ್ದಾಗ ಅನ್ವಿತಾಳ ಹೃದಯ ಎಷ್ಟೊಂದು ಛಿದ್ರವಾಗಿರಬಹುದು. ಆದ್ರೂ ಅವಳು ಮೌನವಾಗಿ ಫಾರ್ಮ್ ಹೌಸ್ ಬಿಟ್ಟು ಹೋದ್ಲು. ತನ್ನ ಪ್ರಾಣವನ್ನೇ ಉಳಿಸಿದ ಹುಡುಗಿಗೆ ತನ್ನ ಅಧಿಕಾರ ಬಳಸಿ ಅನ್ಯಾಯ ಮಾಡದ್ನಲ್ಲ ಎಂಬ ಪಶ್ಚಾತ್ತಾಪ ಆಶಿಕ್ನನ್ನ ಆವರಿಸ್ತು.
ಕೋಪ ಮತ್ತು ಅಸಹಾಯಕತೆಯಿಂದ ಆಶಿಕ್ ಬಾಲ್ಕನಿಯಲ್ಲಿದ್ದ ಗ್ಲಾಸ್ ವಿಂಡೋಗೆ ಜೋರಾಗಿ ಗುದ್ದಿದ. ಗಾಜೊಡೆದು ಅಲಾರಾಂ ಸೌಂಡ್ ಶುರುವಾಯಿತು. ಶಬ್ದ ಕೇಳಿ ವಿಶ್ವನಾಥ್, ನಿಹಾರಿಕಾ ಮತ್ತು ಕೆಲಸದವರು ಓಡ್ ಬಂದ್ರು. ಆಶಿಕ್ ಕೈಯಿಂದ ರಕ್ತ ಒಸರುತ್ತಿರುವುದನ್ನ ನೋಡಿ ನಿಹಾರಿಕಾ ಗಾಬರಿಯಾದ್ರು. ತಕ್ಷಣ ಕೆಲಸದವರನ್ನ ಕಳಿಸಿ ಫಸ್ಟ್ ಏಡ್ ಬಾಕ್ಸ್ ತರಿಸಿ ತಾನೇ ಮಗನ ಗಾಯಕ್ಕೆ ಮದ್ದು ಹಚ್ಚೋಕೆ ಶುರು ಮಾಡಿದ್ರು. ವಿಶ್ವನಾಥ್ ಜೋಯಿಶ್ ಮಗನ ಬಳಿ ಬಂದು, ಆಶಿಕ್, ಏನಾದ್ರೂ ತೊಂದರೆ ಇದ್ರೆ ಹಂಚ್ಕೋ. ಹೀಗೆ ನಿನ್ನನ್ನ ನೀನು ಹಿಂಸಿಸ್ಕೊಳ್ಳೋದ್ರಿಂದ ಏನೂ ಸಿಗಲ್ಲ. ಬಿಸ್ನೆಸ್ ವಿಷಯವಾದ್ರೆ ನಾನ್ ನೋಡ್ಕೊಳ್ತೀನಿ. ಆದ್ರೆ ವೈಯಕ್ತಿಕ ಜೀವನ ಹಾಳು ಮಾಡ್ಕೊಳ್ಬೇಡ. ನಿನ್ನನ್ನ ಒಮ್ಮೆ ಕಳ್ಕೊಂಡು ಮತ್ತೆ ಪಡ್ಕೊಂಡಿದ್ದೀನಿ. ಇನ್ನೊಮ್ಮೆ ಕಳ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಅಂದ್ರು. ಅಪ್ಪನ ಈ ಮಾತು ಕೇಳಿ ಭಾವುಕನಾದ ಆಶಿಕ್ ಅವರನ್ನ ಬಿಗಿಯಾಗಿ ಅಪ್ಕೊಂಡು ಶಾಲಾ ಮಗುವಿನಂತೆ ಹತ್ಬಿಟ್ಟ. ವಿಶ್ವನಾಥ್ ಮಗನ ಭುಜ ತಟ್ಟಿ, ಪರವಾಗಿಲ್ಲ ಮಗನೆ, ಮನ್ಸಿನ ಭಾರ ಕಡಿಮೆ ಆಗೋಕೆ ಅಳೋದು ತಪ್ಪಲ್ಲ. ಬಾ, ಇಬ್ರು ಕುಳಿತು ಒಂದೊಂದು ಪೆಗ್ ಹಾಕ್ತಾ ಮಾತಾಡೋಣ. ನಿನ್ ಸಮಸ್ಯೆಗೆ ನನ್ನ ಅನುಭವದಿಂದ ಏನಾದ್ರೂ ಪರಿಹಾರ ಸಿಗ್ಬಹುದೇನೋ ಅಂದ್ರು. ಮುಂದಿನ 15 ನಿಮಿಷಗಳಲ್ಲಿ ತಂದೆ ಮಗ ಇಬ್ರು ಗ್ಲಾಸ್ ಹಿಡಿದು ಕುಳಿತರು. ಆಶಿಕ್ ತನ್ನ ಮನಸ್ಸಲ್ಲಿದ್ದ ಎಲ್ಲ ಗೊಂದಲ ಮತ್ತು ನೋವನ್ನ ಅಪ್ಪನ ಮುಂದೆ ಬಿಚ್ಚಿಟ್ಟ. ಎಲ್ಲವನ್ನ ಶಾಂತವಾಗಿ ಕೇಳಿಸಿಕೊಂಡ ವಿಶ್ವನಾಥ್ ಜೋಯಿಶ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಆಶಿಕ್ ಕಡೆ ನೋಡಿ ಹೀಗೆ ಹೇಳಿದ್ರು. ಆಶಿಕ್, ನೀನ್ ಹೋಗಿ ಅವಳಲ್ಲಿ ಕ್ಷಮೆ ಕೇಳ್ಬೇಕಂತ ನನ್ಗನ್ಸುತ್ತೆ. ನಿನ್ ತಪ್ಪನ್ನ ನೀನು ಅರ್ಥಕೊಂಡ್ಮೇಲೆ ಅದನ್ನ ಒಪ್ಕೊಳ್ಳೋದೇ ಉತ್ತಮ. ವಿಶ್ವನಾಥ್ ಜೋಯಿಶ್ ಮಗನ ಕಡೆ ನೋಡಿ ಪ್ರೀತಿಯಿಂದ ಹೇಳಿದ್ರು. ನೀನ್ ಅವಳ ಮನೆಯಲ್ಲಿ ಭಾವನಾತ್ಮಕವಾಗಿ ಮುಳುಗಿದ್ಯಾ. ಅವಳು ನಿನ್ ಕಣ್ ಮುಂದಿದ್ರು ಅಪರಿಚಿತಳಂತೆ ದೂರವಿರೋದು ನಿನಗೆಷ್ಟು ಕಷ್ಟವಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಪ್ರೀತಿಲಿ ಪ್ರತಿ ಬಾರಿಯೂ ಸ್ವಾರ್ಥಿ ನಿರ್ಧಾರಗಳನ್ನ ತಗೊಳ್ಳೋಕೆ ಸಾಧ್ಯ ಇಲ್ಲ. ನೀನು ಆವೇಶ, ಗೊಂದಲ ಮತ್ತೆ ಅಸೂಯೆಯಿಂದ ಆ ನಿರ್ಧಾರ ತಗೊಂಡೆ. ಆದರೆ ಈಗ ಯೋಚಿಸುವಾಗ ಆ ನಿರ್ಧಾರ ಎಷ್ಟು ತಪ್ಪಾಗಿತ್ತು ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಎಷ್ಟು ನೋವುಂಟು ಮಾಡಿದೆ ಅಂತ ನಿನಗೆ ಅರ್ಥವಾಗ್ತಾ ಇದೆ. ಅದರಲ್ಲೂ ನಿನಗಾಗಿ ಜಗತ್ತನ್ನೇ ಎದುರಿಸಲು ಸಿದ್ಧರಿದ್ದ ವ್ಯಕ್ತಿಗೆ ಹೀಗಾದಾಗ ಆ ನೋವು ಇನ್ನೂ ಹೆಚ್ಚಿರುತ್ತದೆ. ವಿಶ್ವನಾಥ್ ಮುಂದುವರಿಸಿದ್ರು. ಅವಳು ತನ್ನ ಕೆಲಸವನ್ನ ಕಳ್ಕೊಂಡದಕ್ಕಿಂತ ಅದನ್ನ ತೆಗೆದುಹಾಕಿದ ವ್ಯಕ್ತಿ ನೀನು ಅಂತ ತಿಳಿದಾಗ ಹೆಚ್ಚು ಆಘಾತಕ್ಕೊಳಗಾಗ್ತಾಳೆ. ಒಮ್ಮೆ ನಿನ್ಗೆ ಯಾವುದೇ ಸಂಬಂಧವಿಲ್ದಿದ್ರು ತನ್ನ ಜೀವವನ್ನೇ ಪಣಕಟ್ಟು ನಿನ್ನನ್ನ ಪಾರು ಮಾಡಿದ ಅಪರಿಚಿತೆ ಅವಳು. ಇಷ್ಟೆಲ್ಲ ಯೋಚಿಸುವಾಗ ನಿನ್ಗೆ ಪಶ್ಚಾತ್ತಾಪವಾಗ್ತಿದೆ. ನಮ್ಗೆ ಭಾವನಾತ್ಮಕವಾಗಿ ಹತ್ರವಿಲ್ಲದವರ ಬಗ್ಗೆ ನಾವು ಇಷ್ಟೊಂದು ಯೋಚಿಸೋದಿಲ್ಲ. ಆದ್ರೆ ನೀನ್ ಅವಳ ನೋವು, ನಷ್ಟದ ಬಗ್ಗೆ ಇಷ್ಟೊಂದು ಯೋಚಿಸ್ತಿದೀಯಾ ಅಂದ್ರೆ ಅವಳು ಇನ್ನೂ ನಿನ್ ಹೃದಯದಲ್ಲಿದ್ದಾಳೆ ಅಂತಾನೆ ಅರ್ಥ. 2 ವರ್ಷಗಳ ಹಿಂದೆ ಅವಳು ಎಲ್ಲಿಂದ ಕಾಣೆಯಾಗಿದ್ಲೋ ಅಲ್ಲಿಂದ ಅವಳನ್ನ ನಿನ್ನ ಹೃದಯದಿಂದ ಹೊರ ಹಾಕೋಕೆ ನಿನ್ಗೆ ಸಾಧ್ಯವಾಗಿಲ್ಲ. ನನ್ನ ಪ್ರಕಾರ ಪ್ರೀತಿ ಅಂದ್ರೆ ನಿಸ್ವಾರ್ಥ. ಅದು ತನ್ನ ಸಂತೋಷವನ್ನ ಮಾತ್ರ ಹುಡ್ಕೋದಿಲ್ಲ. ಪ್ರೀತಿ ಸಿಗ್ಲಿ ಸಿಗದೇ ಇರ್ಲಿ, ಅದು ಹೃದಯದಲ್ಲಿ ಸದಾ ಜೀವಂತವಾಗಿರ್ಬೇಕು. ಇನ್ನು ಅನ್ವಿತಾ ವಿಷಯಕ್ಕೆ ಬಂದ್ರೆ, ನಾನು ಅವಳನ್ನ 1-2 ಬಾರಿ ಭೇಟಿಯಾಗಿದ್ದೀನಿ. ಮೊದಲು ಅವಳು ಹಣಕ್ಕಾಗಿ ಹೀಗೆ ಮಾಡ್ತಿದ್ದಾಳೆ ಅಂತ ಭಾವಿಸಿದ್ದೆ. ಆದ್ರೆ ನಿಮ್ಮಮ್ಮ ಅವಳ ಮೇಲಿಟ್ಟಿದ್ದ ನಂಬಿಕೆ ಮತ್ತು ಸಮಯ ಕಳೆದಂತೆ ನನಗರ್ಥ ಆಯ್ತು. ಅನ್ವಿತಾ ತುಂಬಾ ನಿಸ್ವಾರ್ಥ ಮತ್ತೆ ಒಳ್ಳೆ ಹುಡುಗಿ. ಅವಳು ಕೇವಲ ಮಾನವೀಯತೆಯಿಂದ ಇದೆಲ್ಲ ಮಾಡಿದ್ಲು. ಅವಳು ನಮ್ಮಿಂದ ತನ್ನ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಹಾಯವನ್ನ ಬಿಟ್ಟು ಬೇರೆ ಏನನ್ನೂ ಪಡೀಲಿಲ್ಲ. 2ನೇ ವರ್ಷದ ಖರ್ಚನ್ನ ತನ್ನ ಸ್ಕಾಲರ್ಶಿಪ್ನಿಂದಲೇ ಭರಿಸಿದ್ಲು. ಕಂಪ್ನಿ ಕೊಟ್ಟ ಫ್ಲಾಟ್ಗೆ ಬಾಡಿಗೆ ಕಟ್ಟಿದ್ಲು. ನಂತರ ತನ್ನದೇ ಕಷ್ಟದಿಂದ ಕೆಲಸ ಹುಡ್ಕೊಂಡು ಹೊರಟು ಹೋದ್ಲು. ಅವಳು ನಿನ್ ಜೀವನದಲ್ಲಿದ್ರೆ ಉತ್ತಮ ಜೀವನ ಸಂಗಾತಿ ಆಗ್ತಿದ್ಲು ಅನ್ಸಿತ್ತು. ಆದ್ರೆ ಏನೇ ಆಗ್ಲಿ, ಈಗ ಅವಳಿಗೆ ಅನ್ಯಾಯವಾಗಬಾರ್ದು. ನೀನ್ ಅವಳಲ್ಲಿ ಕ್ಷಮೆ ಕೇಳಿ ಅವಳ ಕೆಲಸವನ್ನ ಗೌರವದಿಂದ ಹಿಂತಿರುಗಿಸ್ಬೇಕು. ಮಾನವೀಯತೆಯ ಬೆಲೆಯನ್ನ ಹಣದಿಂದ ಅಳೆಯೋದಾಗೋದಿಲ್ಲ ಮಗನೇ. ಅಪ್ಪನ ಮಾತುಗಳನ್ನ ಕೇಳಿದ ಆಶಿಕ್ ಆಶ್ಚರ್ಯಚಕಿತನಾಗಿ, ಅಪ್ಪ, ನೀವ್ ಏನ್ ಹೇಳ್ತಿದ್ದೀರಾ? ಅನ್ವಿತಾ ಬಂದ ಮೇಲೆಯೂ ಅನ್ವಿತಾ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ನಲ್ಲಿದ್ಲ. ಹಾಗಾದ್ರೆ ಅಮ್ಮ ನನಗಿದನ್ನ ಯಾಕೆ ಹೇಳಿಲ್ಲ? ನಾನು ಅವಳನ್ನ ಹುಡ್ಕೋಕೆ ಎಷ್ಟು ಪ್ರಯತ್ನಿಸಿದೆ ಗೊತ್ತಾ ಅಂದ. ವಿಶ್ವನಾಥ್ ಜೋಯಿಶ್ ಗೊಂದಲದಿಂದ, ಏನು, ನಿನಗಿದ್ರ ಬಗ್ಗೆ ತಿಳಿದಿತ್ತಾ? ನಮ್ಗೆಲ್ಲ ಗೊತ್ತು, ಕಾಲೇಜ್ ಸಿಂಬತಿಗೂ ಗೊತ್ತಿತ್ತು. ಆದ್ರೆ ನೀನು ಅನ್ವಿತಾ ಜೊತೆ ಮುಂದುವರಿಯೋಕೆ ಬಯಸಿದ್ರಿಂದ ಅನ್ವಿತಾಳ ಸಂಪರ್ಕವನ್ನ ನೀನೇ ಕೊನೆಗೊಳಿಸೋಕೆ ಹೇಳಿದ್ಯಾ ಅಂತ ನಿಹಾರಿಕಾ ನಮ್ಗೆ ಹೇಳಿದ್ಲು.
ಆಮೇಲೆ ಅನ್ವಿತಾ ಕೂಡ ಹೊಸ ಜೀವನ ಶುರು ಮಾಡೋಕೆ ಬೇರೆ ನಗರಕ್ಕೆ ಹೋದ್ಲು. ಅದು ನಿಮ್ಮಿಬ್ಬರ ಪರಸ್ಪರ ನಿರ್ಧಾರ ಅಂದ್ಕೊಂಡು ನಾವು ಸುಮ್ಮನಾದ್ವು. ನಿಹಾರಿಕಾ ಹೀಗೇಕ್ ಮಾಡಿದ್ಲೋ ಗೊತ್ತಿಲ್ಲ. ನಾನು ಅವಳ ಜೊತೆ ಮಾತಾಡ್ತೀನಿ. ಆದ್ರೆ ಮೊದಲು ನೀನು ಅನ್ವಿತಾಳನ್ನ ಭೇಟಿಯಾಗಿ ಕ್ಷಮೆ ಕೇಳು ಅಂದ್ರು. ಆಶಿಕ್ ಆಳವಾದ ಆಲೋಚನೆಯಲ್ಲಿ ಮುಳುಗಿ, ಹೌದು ಅಪ್ಪ, ನಾನು ಅವಳಲ್ಲಿ ಕ್ಷಮೆ ಕೇಳಬೇಕು. ಕೇವಲ ಆಫೀಸ್ ವಿಷಯಕ್ಕೆ ಮಾತ್ರ ಅಲ್ಲ, ನನ್ನಿಂದ ಅವಳು ಅನುಭವಿಸಿದ ಪ್ರತಿಯೊಂದು ನೋವಿಗೂ. ಆದ್ರೆ ಅಮ್ಮ ನನ್ನಿಂದ ಇಷ್ಟು ದೊಡ್ಡ ವಿಷಯವನ್ನ ಯಾಕೆ ಮುಚ್ಚಿಟ್ಲು? ಅವಳು ಹೇಳಿದ್ರೆ ಎಲ್ಲ ತಪ್ಪು ತಿಳುವಳಿಕೆ ಸರಿ ಹೋಗ್ತಿತ್ತು. ಆದ್ರೆ ಈಗ ಅದಕ್ಕೆ ಸಮಯ ಇಲ್ಲ. ನಾನು ತಕ್ಷಣ ಹೊರಡಬೇಕು. ಬೆಳಿಗ್ಗೆ ಆಫೀಸ್ಗೆ ತಲುಪಿ ಅವಳು ವಜಾ ಆದೇಶವನ್ನ ತಡಿಬೇಕು. ಥ್ಯಾಂಕ್ಸ್ ಅಪ್ಪ, ನನ್ ಗೊಂದಲವನ್ನ ತೀರಿಸಿದ್ದಕ್ಕೆ ಎಂದು ತಂದೆಯನ್ನ ಪ್ರೀತಿಯಿಂದ ಅಪ್ಕೊಂಡ. ಆಶಿಕ್ ನೇರವಾಗಿ ಕೋಣೆಗೆ ಹೋಗಿ ಫೋನ್, ವಾಚ್, ವ್ಯಾಲೆಟ್ ತಗೊಂಡು ಡ್ರೈವರ್ಗೆ ಕಾರ್ ತೆಗೆಯೋಕೆ ಹೇಳಿ ತಕ್ಷಣವೇ ಹೊರಟು ಹೋದ. ರಾತ್ರಿ ತಡವಾಗಿ ಆಶಿಕ್ ಆತ್ರದಿಂದ ಮನೆಯಿಂದ ಹೊರಡೋದನ್ನ ನೋಡಿ ನಿಹಾರಿಕಾ ಜೋಯಿಶ್ ಪ್ರಶ್ನೆ ಕೇಳೋಕೆ ಮುಂದಾದಾಗ ವಿಶ್ವನಾಥ್ ಜೋಯಿಶ್ ಅವರ ಭುಜದ ಮೇಲೆ ಕೈ ಇಟ್ಟು ತಡೆದ್ರು. ಆಶಿಕ್ ಕಾರಿನ ಶಬ್ದದೊಂದಿಗೆ ಹೊರಟು ಹೋಗಿದ್ದ. ನಿಹಾರಿಕಾ ಕಿರಿಕಿರಿಯಿಂದ ಗಂಡನ ಕಡೆ ತಿರುಗಿ, ಇದ್ದಕ್ಕಿದ್ದಂತೆ ರಾತ್ರಿ ಇಷ್ಟು ತಡವಾಗಿ ಎಲ್ಲಿ ಹೋದ? ಬಂದು 24 ಗಂಟೆನೂ ಆಗಿಲ್ಲ. ಪ್ರಯಾಣದ ಆಯಾಸನೂ ಹೋಗಿಲ್ಲ. ಕೈ ಗಾಯ ಆಗಿದೆ. ನೀವಿಬ್ರು ಏನ್ ಮಾತಾಡ್ತಿದ್ದೀರಿ? ಅವನನ್ನ ಯಾಕೆ ಹೋಗೋಕ್ ಬಿಟ್ರಿ ಅಂತ ಚಿಂತೆಯಿಂದ ಕೇಳಿದ್ರು. ವಿಶ್ವನಾಥ್ ಸಮಾಧಾನವಾಗಿ, ಶಾಂತವಾಗಿರು ನಿಹಾರಿಕಾ. ಅವನು ಇಷ್ಟು ದಿನ ಅನುಭವಿಸ್ತಿದ್ದ ಗೊಂದಲಕ್ಕೆ ಈಗ ಪರಿಹಾರ ಸಿಕ್ಕಿದೆ. ಆಶಿಕ್ ಹೃದಯದ ವಿಷಯದಲ್ಲಿ ಮಗುವಿದ್ದಂತೆ. ಬಾಂಧವ್ಯವನ್ನ ಹೇಗ್ ಗೌರವಿಸಬೇಕು ಅಂತ ಅವನು ನಿನ್ನಿಂದಾನೇ ಕಲ್ತಿದ್ದಾನೆ. ಆ ಬಾಂಧವ್ಯ ಹಾಳಾಗದಂತೆ ತಡೆಯೋಕೆ ಅವನು ಕೊನೆಯ ಪ್ರಯತ್ನ ಮಾಡೋಕೆ ಹೋಗಿದ್ದಾನೆ ಅಂದ್ರು. ನಂತರ ವಿಶ್ವನಾಥ್ ಗಂಭೀರವಾಗಿ, ನನ್ಗೆ ನಿನ್ ಬಳಿ ಒಂದು ವಿಷಯ ಕೇಳಬೇಕಿದೆ, ಅನ್ವಿತಾ ಬಗ್ಗೆ ಅಂದ್ರು. ನಿಹಾರಿಕಾ ಅಸಮಾಧಾನದಿಂದ, ಅನ್ವಿತಾ ಬಗ್ಗೆ ಈಗೇಕ್ ಮಾತಾಡ್ತಿದ್ದೀರಿ? ಮಗ ಎಲ್ಲೋ ಹೊರಟು ಹೋಗಿದ್ದಾನೆ. ಅವನಿಗೆ ಏನಾಗಿದೆ ಅಂತ ಕೇಳಿದ್ರೆ ವಿಷಯ ಬೇರೆಡೆಗೆ ತಿರುಗಿಸ್ತಿದ್ದೀರಾ ಅಂತ ಸೋಫಾದಲ್ಲಿ ಕುಳಿತರು. ವಿಶ್ವನಾಥ್ ಗಂಭೀರ ಧ್ವನಿಯಲ್ಲಿ ಅವಳ ಪಕ್ಕ ಕುಳಿತು, ಅವನ್ ಎಲ್ಲಿದಾನೋ, ಯಾಕೆ ಹೋಗಿದಾನೋ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿನ್ ಬಳಿ ಇದೆ ನಿಹಾರಿಕಾ. ನಿನ್ಗೆ ಅನ್ವಿತಾ ಬಗ್ಗೆ ಎಲ್ಲನೂ ಗೊತ್ತಿತ್ತು. ಅವಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದು ನಿನ್ಗೆ ಗೊತ್ತಿತ್ತು. ಇದನ್ನ ಆಶಿಕ್ನಿಂದ ಯಾಕೆ ಮುಚ್ಚಿಟ್ಟೆ? ನಿನ್ ಮಗ ಮತ್ತೆ ಖಿನ್ನತೆಗೆ ಜಾರ್ತಾ ಇದ್ದಾನೆ ಅಂದ್ರು. ನಿಹಾರಿಕಾ ಆಘಾತದಿಂದ, ನೀವೇನ್ ಮಾತಾಡ್ತಾ ಇದ್ದೀರಾ? ನಾನು ಆಶಿಕ್ಗೆ ಎಲ್ಲವನ್ನ ಹೇಳಿದ್ದೆ. ಅನ್ವಿತಾ ತನ್ನ ಹೊಸ ವಿಳಾಸವನ್ನ ಯಾರಿಗೂ ಹೇಳ್ಬೇಡ ಎಂದಿದ್ದಕ್ಕೆ ನಾನು ಆ ಮಾತು ಉಳಿಸ್ಕೊಂಡೆ. ಆಶಿಕ್ ಒಮ್ಮೆ ಕೇಳಿದಾಗ ನಾನು ಅವನಿಗೆ ಕಾಲ್ ಮಾಡಿ ಹೇಳೋಕೆ ಟ್ರೈ ಮಾಡಿದೆ. ಆದ್ರೆ ಆ ಸಮಯದಲ್ಲಿ ಫೋನ್ ರಿಸೀವ್ ಮಾಡಿದ್ದು ಅನ್ವಿತಾ. ಅನ್ವಿತಾ ತನ್ನ ಬಳಿ ವಿಷಯ ತಿಳಿಸೋದಾಗಿ ಹೇಳಿದ್ಲು ಅಂದ್ರು. ವಿಶ್ವನಾಥ್ ಸ್ವಲ್ಪ ಯೋಚಿಸಿ, ಹಾಗಾದ್ರೆ ಅನ್ವಿತಾ ಈ ವಿಷಯವನ್ನ ಆಶಿಕ್ಗೆ ಯಾಕೆ ಹೇಳಲಿಲ್ಲ? ಅವರಿಬ್ರು ನಡುವೆ ಏನೋ ಸರಿ ಇಲ್ಲ. ಆಶಿಕ್ ಕೇವಲ ಅಪರಾಧಿ ಭಾವನೆಯಿಂದ ಅನ್ವಿತಾ ಜೊತೆ ಸಂಬಂಧ ಉಳಿಸ್ಕೊಂಡಿದ್ದಾನೆ ಅನ್ನಿಸ್ತಿದೆ. ಅನ್ವಿತಾ ನಡವಳಿಕೆನೂ ನನಗೆ ಅನುಮಾನ ತರಿಸ್ತಿದೆ. ಅವಳು ಆಶಿಕ್ ಜೀವನದಿಂದ ಕಾಣೆಯಾಗಿದ್ದ ಸಮಯದಲ್ಲಿ ಏನ್ ಮಾಡ್ತಿದ್ಲು ಅಂತ ನಾನು ನನ್ನ ಮೂಲಗಳಿಂದ ತಿಳ್ಕೊಳ್ತೀನಿ. ಅವನು ವಾಪಸ್ ಬಂದಾಗ ನೀನು ಅವನ ಜೊತೆ ಪ್ರೀತಿಯಿಂದ ಮಾತಾಡು ಅಂದ್ರು. ನಿಹಾರಿಕಾ ಕೂಡ ತಲೆ ಆಡಿಸಿದ್ರು. ಅನ್ವಿತಾಳ ಮೇಲೆ ಅವರಿಗೂ ಅನುಮಾನವಿತ್ತು. ಆಶಿಕ್ ಗುಣಮುಖನಾಗುವವರೆಗೆ ಅನ್ವಿತಾಳ ಸುಳಿವೇ ಇರಲಿಲ್ಲ. ಆಸ್ಟ್ರೇಲಿಯಾ ಸರ್ಕಾರ ನಿರ್ಬಂಧ ವಿಧಿಸಿದ್ರೂ ಅವಳು ಆಶಿಕ್ನನ್ನ ಹುಡುಕೋಕೆ ನಿಜವಾದ ಪ್ರಯತ್ನ ಮಾಡಿರಲಿಲ್ಲ. ಗಂಡನ ಮಾತು ಕೇಳಿದ್ಮೇಲೆ ಈ ರಹಸ್ಯದ ಹಿಂದಿನ ಸತ್ಯವನ್ನ ತಿಳ್ಕೊಳ್ಬೇಕೆಂಬ ನಿರ್ಧಾರಕ್ಕೆ ನಿಹಾರಿಕಾ ಬಂದ್ರು.